ಯಾರಿಗೂ ಗೊತ್ತಿಲ್ಲ. ನಾವು ಕಣ್ಣಿಂದ ನಾವು ಚಿಕ್ಕ ಹುಡುಗರಲ್ಲಿ ನೋಡಿರೋ ನಮ್ಮ ಮನೇಲೇ ಇತ್ತು. ಸಾಮಿಲ್ ಕೃಷ್ಣಪ್ಪ ಅಂದಿದ್ರು, ಅವರು ನಮ್ಮ ಮನೆಗೆ ಒಂದು ಗಂಟು ತಂದು ಕೊಟ್ಟಿದ್ರು. ಈ ಬಾಬು ಇದ್ದಾರಲ್ಲ, ಬಾಬು, ಹೌದೌದು ಹೇಳಿ. ಅವ್ರಿಗೆ ಇವರು ನಮ್ಮ ಆಚಾರಿ, ತಂಗವೇಲ್ ಆಚಾರಿ ಮಗ ಶೇಖರ್ ಅಂದ್ಬಿಟ್ಟು ಅವರು ಎತ್ತಿ ಅದ್ರಪ್ಪನ್ನ ನಮ್ಗೆ ಕೊಟ್ಟಿದ್ರಲ್ಲ. ದೇವನಹಳ್ಳಿ ಇಲ್ಲ ಅಲ್ಲ, ಅವರಲ್ಲ, ಇಲ್ಲಿದ್ರು ಶೇಖರ್ ಆಚಾರಿಗಳು. ಶಿವಾಜಿನಗರದಲ್ಲಿ ಇದ್ರು ಆಚಾರ್ಯ ಅಂದ್ಬಿಟ್ಟು. ಅವ್ರ ಮನೆಯಿಂದ ದೊಡ್ಡ ಗಣ್ಣ ಅಲ್ಲಿ ಕೊಟ್ಬಿಟ್ರು. ಮರಿ ಇವರು ತರಕಾರಿ ಕೃಷ್ಣಪ್ಪ ಅವ್ರ ಮನೇಲಿತ್ತು. ಅದನ್ನ ಎತ್ಕೊಂಡ್ಬಂದು ನಮ್ಮ ಮನೇಲಿ ನಾನು ಗೊತ್ತಿತ್ತು ನನಗೆ, ಇದಕ್ಕೆ ಹಾಕಿದ್ರೆ ಅಕ್ಕಿ ಆಡುತ್ತೆ ಅಂದ್ಬಿಟ್ಟು ನಮ್ಮ ಹತ್ರ ಸಾಯಂಕಾಲದವರೆಗೂ ಅಕ್ಕಿ ಆಡ್ತು. ಏಟ್ ಜಾಸ್ತಿ ಆಗಿ ಬಿದ್ದೋಯ್ತು. ಬಿದ್ದೋಗಿದ ತಕ್ಷಣ ಏನು ಮಾಡಿದೆ, ನಾನು ಬಾಲ ಕತ್ತರಿಸಿದೆ. ಬಾಲ ಕತ್ತರಿಸ್ಬಿಟ್ಟು ಬಿಟ್ಟೆ. ಸಾಯಂಕಾಲ ಕುಂತ್ಕೊಂತು ನಮ್ಮ ಮನೆಯಲ್ಲಿ. ಹುಡುಗರ ಹತ್ರ, ಚಿಕ್ಕ ಹುಡುಗರ ಹತ್ರನೇ ಕೊಟ್ಟಿದ್ದೆ ನಾನು. ಹುಡುಗರ ಹತ್ರ ನಾನೇ ಹೋಗಿ ಬಾಲ ಹೊಡೆದ್ಬಿಟ್ಟು, ಬಿಡ್ರೋ ನಾಳೆಯಿಂದ ಬಿಡ್ರೋ ಅಂದ್ಬಿಟ್ಟು, ಒಣಗಾಕ್ಬಿಟ್ಟು ಬಿಡ್ರಿ ಅಂದ್ಬಿಟ್ಟು ಬಿಟ್ಟೆ. ಸಾಯಂಕಾಲ ಕುಂತ್ಕೊಂಡು. ಅಂದ್ರೆ ಇವಾಗ ನನ್ಗೆ ಏನಂತ ಹೇಳಿದ್ರೆ, ನಾನು ಇವತ್ತವರೆಗೂ ಒಂದು ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಓಪನ್ ಆಗಿ ಕೇಳ್ಬಿಡ್ತೀನಿ. ನನಗೆ ಸೌರನ್ ಧೂಮ ನಾನು ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಯಾವ ಬಣ್ಣ ಸರ್ ಆಕ್ಚುಲಿ? ಸರ್ ಸೌರನ್ ಧೂಮ ಒಂದು ಇಟ್ಕೆ ಕಲರ್ ಸರ್, ಕೆಂಪು ಇಟ್ಕೆ ಇದೆಯಲ್ಲ ಆ ತರ ಕಲರ್. ಒರಿಜಿನಲ್, ಚಿಕ್ಕ ಮೂತಿ, ಚಿಕ್ಕ ಕಾಲು, ಒರಿಜಿನಲ್ಗಳು. ಇಷ್ಟಿಷ್ಟೇ ತುಕಡಗಳು, ಉದ್ದ ಏನಿರ್ಲಿಲ್ಲ ನನಗೆ ತಿಳಿದಂಗೆ. ನಾನು ಕಣ್ಣಿಂದ ನೋಡ್ದಂಗೆ ಜಯರಾಮ್ ಅವ್ರ ಮನೆಯಲ್ಲಿ, ದೊಡ್ಡಗುಂಟೆ ಜಯರಾಮ, ನರಸಿಂಹಯ್ಯ ಮಗ, HMT ನರಸಿಂಹಯ್ಯ ಕೇಳಿದ್ದೀರಾ? ಅವ್ರ ಮಗ ಪದ್ಮ ಜಯರಾಮನ್, ಇಬ್ರು ಅಣ್ಣ ತಮ್ಮದಿರೋರು. ಅಂದ್ರೆ ಇಟ್ಟಿಗೆ ಕಲರ್ ಅಂತ ಹೇಳಿದ್ರೆ ಕೆಂಪು ಬಣ್ಣ ಅಲ್ಲ. ಇವಾಗ ಎಷ್ಟೋ ಜನ ಹೇಳ್ತಾರೆ ಈ ಸೌರನ್ ಧೂಮ ಅಂತ ಹೇಳಿದ್ರೆ ಈ ತರ. ಸರ್ ಪಾಪ ಹೇಳ್ತೀನಿ ಕೇಳಿ, ಆ ತರ ಅಕ್ಕಿ ಶೋಕದ ನಾನು ಎಲ್ಲೂ ನೋಡಿಲ್ಲ ಸರ್. ಆ ತರ ಅಕ್ಕಿ ಕೊಟ್ಟ ಪಾಪ ಪುಣ್ಯಾತ್ಮ ಅವನು. ನನಗೆ ಸೈಕಲಲ್ಲಿ ತುಳ್ಕೊಂಡು ಹೋಗಿದ್ರೆ ನನ್ನ ನೋಡ್ಬಿಟ್ಟು ಬರ ಎತ್ಕೊಂಡು ಹೋಗೋದು ಸುರುಮಾಯಿ ಕೊಟ್ಟ ನನಗೆ ಗಂಡು. ನಾನು ಅದಕ್ಕೆ ಬೇಲಾಡಿ ನಮ್ಮ ಇವ್ರು ಇದ್ದಾರಲ್ಲ ಶೇಖರ್ ಆಚಾರ್ಯ, ತಂಗವೇಲ್ ಆಚಾರಿ ಮಗನ ಹತ್ರ ಹೋಗಿ, ಅವಾಗ ನನ್ನ ಸಂಬಳ ಎಷ್ಟು ಗೊತ್ತಾ? 300 ರೂಪಾಯಿ ಸಂಬಳ. ನನ್ನ ಒಂದು ತಿಂಗಳ ಸಂಬಳ ಕೆಲಸದಲ್ಲಿ. ನಾನು 1,000 ರೂಪಾಯಿ ಕೊಟ್ಟು ಎತ್ಕೊಂಡೆ. ನಮ್ಮ ಸಾಮಿಲ್ ಕೃಷ್ಣಪ್ಪ ಅಂದಿದ್ರು, ಅವ್ರ ಕೈಗೆ ಕೊಟ್ಟು ಅದೇ ಜಾತಿಯಲ್ಲಿ ಗುಲ್ದಾರ್ ಎಣ್ಣೆ ಎತ್ಕೊಂಡ್ಬಂದು ನಾನು ಜಾತಿ ಮಾಡಿದೆ. ಗುಲ್ದಾರು ಅಂದ್ರೆ ಸೌರನ್ ಧೂಮ ಅಂತ ಹೇಳಿದ್ರೆ ಹಂಗಾರೆ ಈ ಬ್ಲ್ಯಾಕ್ ಅಲ್ಲ, ಅದು ಬ್ಲ್ಯಾಕ್ ಅಲ್ಲ ನೋಡಿ ಸರ್. ರೋಷನ್ ತರ ಬರುತ್ತಲ್ಲ, ಅದು ಅಲ್ಲ. ಕೆಂಪು ಧೂಮ. ಅದು ಹೇಳ್ತೀನಿ ಕೇಳಿ, ಅದೃಷ್ಟಿ ಹೇಳ್ತೀನಿ ಕೇಳಿ. 2 ಆಡಿದ್ದು ಎಲ್ಲಿ? ಸೌರನ್ ಧೂಮ ಒಂದು, ಬಣ್ಣದ ಧೂಮ ಒಂದು. ಆಡಿದ್ದು ನಮ್ಮ ಇದೆಯಲ್ಲ, ನಮ್ಮ ಅಣ್ಣಮ್ಮನ ದೇವಸ್ಥಾನ. ಹೌದು ಸರ್, ಅಲ್ಲೇ ಆಡಿದ್ದು. ಬ್ಲೂಸ್ ರಾಮಣ್ಣ ಅವ್ರು ಇಲ್ಲೇ ಇದ್ದಾರೆ, ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ಮನೆ. ದೊಡ್ಡ ಮನೆ, ತುಂಬಾ ದೊಡ್ಡ ಮನೆ. ಹೌದು, ಇಲ್ಲಿಂದ ಹಿಡಿದು ಅಲ್ಲೋರ್ಗು. ಅಲ್ಲ, ನಾನ್ ಕೇಳ್ಪಟ್ಟಿದ್ದ ಪ್ರಕಾರ ಕೂಡ ನನಗೂ ಸಾಕಷ್ಟು ಹಿರಿಯರು ಹೇಳಿದ್ದು, ಅವ್ರ ಹತ್ರನೇ ಸೌರನ್ ಧೂಮ ಇದ್ದು. ಅವ್ರವ್ರು ಸ್ವಂತ. ಯಾರು ಹೇಳಿ? ನಮ್ ಜಯರಾಮ್ ಅವರು ಇದಾರಲ್ಲ, ಅವ್ರವರು ಒಂದೇ ಬ್ಲೂಸ್ ರಾಮಣ್ಣ ಅವ್ರ ಹತ್ರ ಮಾತ್ರನೇ ಸೌರನ್ ಧೂಮ ಇದ್ದು. ಹೌದು, ಎರಡೂ ಅವ್ರದೇ. ಅದು ಸೌರನ್ ಅಂತ ಹೇಳಿದ್ರೆ, ಅದು ಸೌರನ್ ಒಂದು ಚಿನ್ನದ ಚೈನ್ ಏನೋ ಹೊಡೆದಿದ್ದಕ್ಕೆ, ಅದು ಆ ಬಣ್ಣ ಸೌರನ್ ಹೊಡೆದಿದ್ದಕ್ಕೆ ಚಿನ್ನ ಹೊಡೆದಿದ್ದಕ್ಕೆ ಸೌರನ್ ಧೂಮ, ಬಣ್ಣ ಆಡಿದಕ್ಕೆ ಬಣ್ಣದ ಧೂಮ ಅಂತ ಹೆಸರು. ಎರಡೂ ಒಂದೇ ಕಲರ್. ಅದರಲ್ಲಿ ಬಣ್ಣದ ಧೂಮ ಸೈಜು ಉದ್ದ, ಈ ಸೌರನ್ ಧೂಮಗಳು ತುಕಡ, ಇಷ್ಟಿಷ್ಟೇ ಮೂತಿ, ಇಷ್ಟಿಷ್ಟೇ ಕಾಲುಗಳು. ಅವು ಅದೇ ಶೋ ಅಕ್ಕಿಗಳು ಬಿಡಿ, ಶೋ. ಬಟ್ ಅದೆಲ್ಲ ಎಷ್ಟು ಅವರ್ ಆಡ್ತಿತ್ತು ಸರ್ ಅವತ್ತು? ಸರ್ ಕತ್ಲವರೆಗೂ ಆಡೋದು ಸರ್. ನಾನೇ ಬಿಟ್ಟಿದ್ದೀನಿ ಸರ್, ನಮ್ಮ ಮನೇಲಿ ನಾನು ಬಿಟ್ಟಿದ್ದೀನಿ. ಕತ್ಲಾಗಿ ಹೋಗ್ಬಿಡ್ತವೆ ನೋಡಿ, ಇಲ್ಲಿ ತಗೊಂಬಂದೆ ನೋಡಿ, ಬಿಟ್ಬಿಟ್ರೆ ಕತ್ಲಾಗಿ ಹೋಗ್ಬಿಡುತ್ತೆ. ಅವ್ರದೇ ಅಕ್ಕಿ. ಯಾಕೆ ಹೇಳ್ಬೇಕು? ಸುಳ್ಳು ಹೇಳೋದು ನಮ್ಗೆ ಬೇಡ. ಏನ್ ಹೇಳ್ತೀರಾ? ಅದು ಖಂಡಿತ ಸರ್. ಸುಳ್ಳು ಗಿಳ್ಳು ಹೇಳಿ ಬೇಡ. ಅವ್ರ ಅಕ್ಕಿಗಳಲ್ಲಿ ನಾನು ಶೋಕಿ ಮಾಡಿ, ನನಗೆ ಶೋಕಿ ಮಾಡಿದ್ದೆ ಜಯರಾಮ್ನ ಅಕ್ಕಿಯಲ್ಲಿ. ಯಾರ ಕೇಳಿ? ವೆಲ್ ಸೆಟ್ಲ್ಡ್ ಆಗಿದ್ದೀರಾ, ಎಲ್ಲ ಆಗಿದ್ದೀರಾ. ಮೈನ್ ಕಲರ್ ನೋಡ್ಕೊಳ್ಳಿ. ಇದೆ ಯಾವುದು ಸರ್ ಇದು? ಇದು ಗುಲ್ದಾರ್ ಕತಂಗ್ ಅಂತೀವಲ್ಲ, ಕತಂಗ್ ವಂಶ. ಇದು ಕತಂಗಲ್ ಬಂದಿರೋಂಥದ್ದು. ಹೌದು. ಬಟ್ ಇವಾಗ ಇದನ್ನ ಯಾವ ಬಣ್ಣ ಅಂತ ಅಂದ್ರೆ, ಇವಾಗ ಯಾವ ಜಾತಿ ಅಂತ ಹೇಳ್ಬೋದು ಸರ್? ಇದು ಬಂದ್ಬಿಟ್ಟು ಜಾತಿ ಬಂದ್ಬಿಟ್ಟು HMT ಆಡ್ತಲ್ಲ ಗುಲ್ದಾರು, ಆ ವಂಶದಲ್ಲಿ ಬಂದಿರೋದು. ಇವಾಗ HMT ಇವಾಗ 13 ಅವರ್ 31 ನಿಮಿಷ ಆಡ್ತಲ್ಲ, ಆ ವಂಶದ ಇದು. ರೇಗ್ದಾರ್ ಅಲ್ಲ, ಗುಲ್ದಾರು ಆಡಿದ್ದು. ಲಾಂಗ್ ಟೈಮ್ ಗುಲ್ದಾರು. HMT ಆಡಿದ್ದು ರೇಗ್ದಾರ್ ಅಲ್ಲ. ಫಸ್ಟ್ ರೇಗ್ದಾರ್ ಕಮ್ಮಿ ಟೈಮು 2 ಆಡ್ತು. ಒಂದು ಗುಲ್ದಾರು, ಒಂದು ರೇಗ್ದಾರು. ಅದ್ರಲ್ಲಿ ಆಡಿದ್ದು ಲಾಂಗ್ ಟೈಮ್ ಗುಲ್ದಾರು. ಇವಾಗ ಇದು ಯಾವ ಬಣ್ಣ ಅಂತ ಹೇಳ್ತೀರಾ ಸರ್ ನೀವು? ಇದು ಮಕ್ಷಿ ಬಣ್ಣ. ಇದು
ಅದು ಮಕ್ಷಿ ಬಣ್ಣನೇ, ಜಯರಾಮನ್ ಮನೇಲಿ ಇದು ಮಕ್ಷಿ ಬಣ್ಣನೇ. ಕಪ್ಪು, ಇನ್ನ ಲಾಲು ಕಪ್ಪು, ತುಂಬಾ ಕಪ್ಪು. ಓಕೆ, ಲಾಲ್ ಕಟ್ ಜಾಸ್ತಿ ಅವ್ರ ಮನೇಲಿ ಇದ್ದಿದ್ದು. ನೋಡಕ್ಕೆ ಶೋ ಹಕ್ಕಿಗಳು ಸರ್ ಜಯರಾಮನ್ ಮನೇಲಿ. ಈ ಇದೆಯಲ್ಲ ಗೋಡೆ, ಗೋಡೆಯಲ್ಲಿ ಒಂದೊಂದು ಗೋಡೆ ಇಷ್ಟು ದಪ್ಪ, ಏನು ಹೇಳಿ, ಅವ್ರ ಮನೆ ಗೋಡೆ ಒಂದು ಸೈಜ್ ಇಷ್ಟು ದಪ್ಪ ಗೋಡೆ. ಅದ್ರೊಳಗಡೆನೆ ಗೂಡುಗಳು ಇದ್ದಿದ್ದು, ಗೋಡೆಯಲ್ಲೇ ಗೂಡುಗಳು, ಮಣ್ಣು ಗೋಡೆಯಲ್ಲಿ. ಈ ಹಳೆ ಕಾಲದ್ದು ಇದಿತ್ತಲ್ಲ ಅಂಚು 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 ನೋಡಿ ಹಿಂಗೆ, ಅದ್ರೊಳಗಡೆ ಇದ್ದಿದ್ದು. ಇವಾಗ ಇದು ನಿಮ್ಮ ಮನೆ ಫೇವ್ರೇಟ್ ಇದು? ನಮ್ಮ ಮನೆ ಫೇವ್ರೇಟ್. ಈ ಬಣ್ಣದ ಧೂಮ ಒಳಗಡೆ 2 ಕಲರು. ಬಣ್ಣದ ಧೂಮದಲ್ಲಿ 2 ಕಲರು. ಓಕೆ, ಒಂದು ಕೆಂಪು ಧೂಮ, ಒಂದು ಗೇರ್ವಾ ಬರೋದು. ನಮ್ಮನೇಲಿ ಇಲ್ಲಿ ಆಡಿಸ್ನಲ್ಲ ಪಕ್ಕದಲ್ಲಿ, ಅವು ಬಂದ್ಬಿಟ್ಟು ಕಪ್ಪು. ಇದು ಫೋಟೋಗಳಿವೆ ನೋಡಿ, ಇಲ್ಲಿ ಶೇಡು ತಣ ತಣ ಅನ್ನುತ್ತಲ್ಲ, ಈ ಶೇಡ್ ಇನ್ನ ತಣ ತಣ ಅನ್ಬೇಕು. ಸರ್ ಹಾಗಾದ್ರೆ ನೀವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಈ ಒಂದು ಶೇಡ್ ಏನಿದೆ ಇದು ನವಿಲ್ ತರ ಕಲರ್ ಆಗಿ ಬರಬೇಕು. ಒಂದು ಒಳ್ಳೆ ತಳಿ ಅಂತ ನೀವ್ ಹೇಳೋದು? ಹೌದು ಹೌದು. ನಾನು ಸಾಕಷ್ಟು ಅಕ್ಕಿಗಳನ್ನ ನೋಡ್ತಾ ಇರ್ತೀನಿ ಸರ್, ಬಟ್ ಇಷ್ಟೊಂದು ಬ್ರೈಟ್ ಆಗಿ ಇಷ್ಟೊಂದು ಕಲರ್ಫುಲ್ ಆಗಿ ಅಕ್ಕಿ ನೋಡಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಷ್ಟೊಂದು ಬಣ್ಣ ಇದರಲ್ಲಿ ಇದೆ, ಮಿಕ್ಸ್ ಆಗಿದೆ ಇದರಲ್ಲಿ. ಇದು ಎಲ್ಲಿದು ಸರ್ ಇದು ಮೂಲ? ಇದ್ರದ್ದು ಮೂಲ ಜಯರಾಮ್. ಹೌದೇ? ಮೂಲ ಜಯರಾಮ್. ಅವ್ರ ಹೆಸರು ಹೇಳೋಣ, ನರಸಿಂಹಯ್ಯ, HMT ನರಸಿಂಹಯ್ಯ ಅವ್ರದ್ದು. ಅವ್ರದ್ದು ನಿಮ್ದು ಒಡನಾಟ ಆಗಿತ್ತು ಸರ್? ಸರ್ ತುಂಬಾ ಚೆನ್ನಾಗಿದೆ ಸರ್. ನಾನು ಚಿಕ್ಕ ಹುಡುಗ, ನಾನೇ ಚಿಕ್ಕ ಹುಡುಗ ಅವಾಗ ಅವ್ರ ಮನೆಗೆ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ದೆ. ಸೈಕಲಲ್ಲಿ ಇಲ್ಲಿಂದ ಹೋಗ್ತಾ ಇದ್ದೆ ಜಯರಾಮ್ ಮನೆಗೆ. ಇನ್ನ ಏನೇನೋ ಇದೆ, ಹೇಳೋದು ಬೇಡ, ಅದೆಲ್ಲಾನು ಬೇರೆ ಬಂದು ಹೇಳೋದು ಬೇಡ. ಅವ್ರ ಬೈಯೋರು, ನನ್ನ ಮುಂದೆನೆ ಬೈಯೋರು. ಹೇಮರಾಜ್ ಇದ್ರ ತಂದೆಯಲ್ಲಿ ಹುಟ್ಟಿದ ಮರಿಗಳೆಲ್ಲ ಕತ್ಲಾಗ ಹೋಗ್ಬಿಡ್ತವೆ ಸರ್. ಇವಾಗ ಇದು ಆಕ್ಚುಲಿ ಇದು ಗೇರ್ವಾನ? ಇದು ತಾಮ್ರ ಅಲ್ಲ, ಯಾವ್ದಿದೆ? ಗೇರ್ವಾ. ಇದು ಗೇರ್ವಾ. ಗೇರ್ವಾ. ಓಕೆ. ಈ ಒಂದು ಗೇರ್ವಾದಲ್ಲಿ ಈ ಬಣ್ಣ ಇದ್ದು ಮೂಲ ಯಾವ್ದ್ರಿಂದ ಬಂದಿದೆ ಸರ್? ಮೂಲ ಬಣ್ಣದ ಧೂಮ ಸರ್. ಬಣ್ಣದ ಧೂಮ. ಬಣ್ಣದ ಧೂಮ. ಓಕೆ. ಇದು ಅಂದ್ರೆ ಗಂಡು ಬಂದ್ಬಿಟ್ಟು ಧೂಮ. ಧೂಮ. ಹೆಣ್ಣುನು ಧೂಮಾನೆ, ಅದೇ ಜಾತಿ. ಅದೇ ಜಾತಿ. ಅದೇ ಜಾತಿ. ಬಟ್ ಇದು ಯಾಕೆ ಬರಕ್ ಸಾಧ್ಯ ಈ ಬಣ್ಣ? ಆ ಕಾಲದಿಂದ ಇದೇ ಕಲರ್ ಬರೋದು ನಾವು ನೋಡ್ದಂಗೆ. ಓಕೆ. ಇವಾಗ ಬಣ್ಣದ ಧೂಮನೆ ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂತೆ? ಬರುತ್ತೆ, ಇದ್ರೊಳಗೆ ಬರುತ್ತೆ. ಇದ್ರೊಳಗಡೆ ಮತ್ತೆ ಧೂಮ. ಧೂಮ ಅಂದ್ರೆ ಧೂಮ, ಆ ಎಣ್ಣೆ ಹಾಕ್ಬಿಟ್ರೆ ಅದೇ ಕಲರ್ ಬರುತ್ತೆ. ಧೂಮ ಎಣ್ಣೆ ಹಾಕ್ಬಿಟ್ರೆ ಎಲ್ಲ ಮೋಸ ಆಗೋಯ್ತು ನನಗೆ. ಹೆಣ್ಣುಗಳು, ಮೇಯ್ನ್ ಹೆಣ್ಣುಗಳು, ಗಂಡುಗಳು ಎಲ್ಲ ಮೋಸ ಮಾಡ್ಬಿಟ್ರು ನನಗೆ. ಎತ್ಕೊಂಡೋಗಿ ಮೋಸ ಮಾಡ್ಬಿಟ್ರು. ಹೇಳೋದು ಬೇಡ, ಸತ್ತೋಗ್ಬಿಟ್ಟಿದ್ದಾನೆ. ಅವನ ಹೆಸರು ಹೇಳೋದೇ ಬೇಡ. ಒಂದು 200-300 ಅಕ್ಕಿ ಮೋಸ ಮಾಡಿದ್ದಾನೆ ನನಗೆ. ಸಬ್ಜಾಗಳು 200 ಸಬ್ಜಾಗಳು, ಚೋಟೆ ಸಬ್ಜು 2 ಜೊತೆ ಮೇಯ್ನು ಅಕ್ಕಿಗಳು. ಕಡ್ಸಿಯಲ್ಲಿ ಒಂದು ಹಣ್ಣು ಇಟ್ಕೊಂಡಿದ್ದೆ, ಅದ್ರಲ್ಲಿ ಸಾಯಂಕಾಲ ಕುಂತ್ಕೊಳ್ಳೋದು ಅಕ್ಕಿ. HMT ಹಣ್ಣು, HMT ಗಂಡ ಅಕ್ಕಿ ಆಡ್ತು. ಅದನ್ನ ಮರಿ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಬೇಡಿ ಮರಿ ಮಾಡಿಸ್ಕೊಡ್ತೀನಿ ಕೊಡು ಒಂದು ಬೇಡಿ ಎತ್ಕೊಂಡೋಗಿ ಮೋಸ ಮಾಡ್ಬಿಟ್ಟ. ಎತ್ಕೊಂಡೋದೊಂದು ತಿರ್ಗಾ ವಾಪಸ್ ಬಂದಿಲ್ಲ ಈ ಕಡೆ. ನೀನು ಕೊಟ್ಟಿಲ್ಲ, ಅವ್ನು ಸೇಟು ಕೊಟ್ಟಿದ್ದು. ಒಂದು ಇಲ್ಲಿಂದಾನೇ ಎತ್ಕೊಂಡೋಗಿದ್ದು. ಟೋಟಲ್ 28 ಗುಲ್ದಾರ್ಗಳು, ಆಮೇಲೆ ಒಂದು ಸಬ್ಜಾ ಹೆಣ್ಣು ಎಲ್ಲ ಎಳ್ಕೊಂಡು ಹೋಗಿ ಒಂದೇ ದಿನ 28 ಗುಲ್ದಾರು. ಓಕೆ. ಬಣ್ಣದ ಧೂಮಾಗೆ ಈ ಕಾಲು ಬರೋದು. ಓಕೆ. ಮೋಜವಾಲ್ ಬರುತ್ತೆ. ಬಟ್ ಕಾಲು ಕೂಡ ತುಂಬಾ ಚಿಕ್ಕದಿದೆಯಲ್ಲ ಸರ್, ಗಿಡ್ಡ ಕಾಲಿದು? ಜಯರಾಮ್ ಮನೇಲಿ ಇದೆಲ್ಲ ಚಿಕ್ಕ ಕಾಲು, ಇಷ್ಟೇ ಕಾಲು. ಇಷ್ಟೇ ಇದೆಯಲ್ಲ ಆ ಕಾಲದಲ್ಲಿ ಇಷ್ಟೇ ಕಾಲು ನೋಡಿ. ಅದೇ ಸೈಜು ಉದ್ದ ಇರೋವು ಅವು. ಬರ್ತಾ ಇದಾಯ್ತಲ್ಲ, ಚಿಕ್ಕದಾಗೋದು. ಆದ್ರೆ ಯಾವ್ದು ಕನ ಹಾಕಿ ಇವತ್ತು ಪ್ರೆಸೆಂಟ್ ಆ ಅಕ್ಕಿಗಳಿದ್ರೆ ಇವತ್ತು ಯಾವ್ದು ಕನ ಹಾಕಿ ಅಕ್ಕಿ ಆಡುತ್ತೆ. ಇಲ್ಲೇ ಒಂದು ಜಾಗದಲ್ಲಿ ಅಕ್ಕಿ ಆಡ್ತು. ಇದ್ರ ಅಪ್ಪನಲ್ಲಿ ಒಂದು ಹೆಣ್ಣು ಪಟ್ಟ ಕೊಟ್ಟೆ, ಅದ್ರಲ್ಲಿ ಅಕ್ಕಿ ಆಡ್ತು. ಅವರು ರೌಡಿಗಳಾಗ್ಬಿಟ್ಟಿದ್ರು. ಕೊತ್ವಾಲು ಒಬ್ಬ ಜೈರಾಜ್ ಆಗ್ಬಿಟ್ಟಿದ್ದ.
ಇದ್ರ ಪೈಕಿಯಲ್ಲಿ ಹುಟ್ಟಿದ ಮರಿಗಳೆಲ್ಲ ಕಕ್ಕ ಇದ್ರದ್ದು ಅಪ್ಪ ಅಮ್ಮಂದ್ರಲ್ಲಿ ಹ್ಮ್. ನೀವ್ ಹೇಳ್ತಾ ಇರೋದೇನಂತ ಹೇಳಿದ್ರೆ ಇವಾಗ ಇದು ಈ ಒಂದು ಸಿಂಪ್ಟಮ್ಸ್ ಆದ್ರೂ ಅದ್ರಲ್ಲಿ ಏನಾದ್ರು ಈ ಕಚ್ಬಿಟ್ಟು ಏನಾದ್ರು ಅದ್ರಲ್ಲಿ ಇದೆಯಾ ಸರ್ ಅದ್ರಲ್ಲಿ? ಇಲ್ಲ ಮತ್ತೆ ಆದ್ರೂ ಮತ್ತೆ ಇದು ಹೆಂಗ್ ಬರುತ್ತೆ ಸರ್? ಗೇರ್ವ ಹೆಂಗ್ ಬರುತ್ತೆ ಸರ್? ಎಡೆ ಜಾತಿ ಬರೋದು ಬಣ್ಣದ ಧೂಮಾಗೆ. ಒಂದ್ ಗೇರ್ವ ಒಂದ್ ಧೂಮ. ಓಕೆ. ಬಣ್ಣದ ಇದ್ರದ್ದು ವಂಶ ಇಲ್ವಾ ಸರ್? ಇದ್ರದ್ದು ಗಂಡ ಇದೆ. ಅಲ್ಲ ಇದ್ರದ್ದು ಅಪ್ಪ ಅಮ್ಮ? ಅಪ್ಪ ಇದೆ, ಅಮ್ಮ ಇಲ್ಲ. ತೋರಿಸ್ಬೋದಾ ಸರ್? ಅಪ್ಪ ವಯಸ್ಸಾಗ್ಬಿಟ್ಟಿದೆ, ಫುಲ್ ವಯಸ್ಸಾಗ್ಬಿಟ್ಟಿದೆ. ಇವಾಗ ಇದೆಷ್ಟು ವರ್ಷದ ಅಕ್ಕಿ ಸರ್ ಇದು? ಇದು ಒಂದು ಅಮ್ಮಮ್ಮ ಅಂದ್ರೆ ಒಂದು 4 ವರ್ಷ 5 ವರ್ಷ ಅಕ್ಕಿ. ಇವಾಗ ಇದ್ರ ಮರಿ ಏನು ಮಾಡಿಸಿಲ್ವಾ ಇದಕ್ಕೆ? ಇನ್ನ ಮಾಡಿಸಿಲ್ಲ. ಇನ್ನ ಜೊತೆನೆ ಹಾಕಿಲ್ಲ ಇದು? ಇನ್ನ ಹಾಕಿಲ್ಲ. ಅಲ್ಲ ಇದ್ರಲ್ಲಿ ಯಾವ್ದು ಬರುತ್ತೆ ಇವಾಗ ಮುಂದೆ ಅಂತ? ಮುಂದೆ ಅದೇ ಬರುತ್ತೆ, ಬೇರೆ ಬರಲ್ಲ. ನಮ್ಮ ಅದೇ ಜಾತಿ ನಾನು ಮಾಡೋದು. ಈ ಜಾತಿಗಳಲ್ಲಿ ನಾನು ನೋಡಿದ್ದೀನಿ, ಬಿಡಕ್ ಹೋಗಲ್ಲ ಇವಾಗ. ಇವ್ರೆ ಅದು ಮಾಡ್ತೀವಿ ನೋಡ್ದ ಕೆಲಸ. ಯಾವುದು? ಅದು ನೀವು ಬಿಟ್ರಲ್ಲ ಇವಾಗ ಮಾಡ್ತಲ್ಲ, ಅದು ಇರಬೇಕು ಅಕ್ಕಿಗೆ. ಅಂದ್ರೆ ಸರ್ ಒದೆ ಇರಬೇಕು. ಒದೆ ಅಂದ್ರೆ ಅರ್ಥ ಆಯ್ತಾ? ಸೈಕಲ್ ಹೊಡಿಬೇಕು. ಸೈಕಲ್ ಹೊಡೆದ್ರೆ ಒಳ್ಳೆ ಅಕ್ಕಿ. ಎಲ್ಲೇ ಎತ್ತಿ ಆ ಥರ ಅಕ್ಕಿ ಇದ್ರೆ. ಇದು ಹಳೆ ವಂಶ, ಹಂಗೇ ಮಾಡಿಸ್ಕೊಂಡು ಹೋಯ್ತಾ ಇದ್ದೀನಿ. ಬೇರೆ ಕಲ್ಬೇರಿಕೆ ಮಾಡಿ ಹಾಳು ಮಾಡಿಕ್ಬಿಟ್ಟಿರೋರು ನಡೆ. ಅವ್ರಿಗೇನು ಗೊತ್ತು? ಗಂಧ ಗೊತ್ತಿಲ್ಲ. ಏನು ಹೇಳ್ತೀರಿ? ಕರೆಕ್ಟಾ ನಾನು ಹೇಳೋದು? ಇನ್ನ ಒರಿಜಿನಲ್ಗಳಿತ್ತು, ಸೋರೊಂದು ಮಗಳು ಎಲ್ಲ ಮೋಸ ಮಾಡ್ಬಿಟ್ರೆ ಎತ್ಕೊಂಡೋಗಿ. ನನಗೆ ಶಶಿ ಮನೆಯಲ್ಲೇ ಇದೆ ನೋಡಿ, ಸೋರೊಂದು ಅಲ್ಲಿದೆ. ಇಲ್ಲ ಸರ್, ಅಲ್ಲಿ ಇಲ್ಲ. ನಮ್ದೇ ಅಕ್ಕಿ ಇಲ್ಲ ಅಲ್ಲಿ. ಒದೇ ಬರಬೇಕು ಅಕ್ಕಿಗೆ ನೋಡಿ. ಆ ಕಾಲು ಹೊಡಿಬೇಕು. ಹೊಡಿತು ನೋಡಿದ್ರಾ? ಅದು ಇರಬೇಕು ಅಕ್ಕಿಗೆ. ಇದ್ರೆ ಒಳ್ಳೆ ಅಕ್ಕಿ, ಟಾಪ್ ಅಕ್ಕಿ. ನಾನು ಎಷ್ಟು ಅಕ್ಕಿ ಇಕ್ಕಿದ್ನೋ, ಎಷ್ಟು ಮರಿ ಉಡ್ತಾವೋ ಆ ಮರಿಗಳಲ್ಲೆಲ್ಲ ಅಕ್ಕಿ ಆಡವು. ನಾನು ಕೊಟ್ಟಿದ್ದ ಜಾಗದಲ್ಲೆಲ್ಲ 11 ಅವರ್ 12 ಅವರ್ವರೆಗೂ ಆಡಿದೆ. ಇಲ್ಲಿ ಮೊನ್ನೆ ಒಂದು ಹೊಸ ಜೊತೆ ಹೆಣ್ಣು ಕೊಟ್ಬಿಟ್ಟು ಗಂಡು, ಹೇಳ್ತೀನಿ ಕೇಳಿ, ಓಪನ್ ಆಗಿ ಹೇಳ್ತೀನಿ, ಹಿಡ್ದಿದ್ದು ಗಂಡು ಜಾತಿ ಗೊತ್ತಿತ್ತು ನನಗೆ. ಜಾತಿ ಗೊತ್ತಿತ್ತು. ನಮ್ಮ ಎಣ್ಣೆ ಎತ್ಕೊಳಕ್ಕೆ ಕೊಟ್ಟೆ. ಅಕ್ಕಿ 11 ಅವರ್ ಚಿಲ್ಲರೆ ಆಡ್ತು ಟೂರ್ನಮೆಂಟ್. ಅದೇ ವರ್ಷ ಆಡ್ತು. ಸಬ್ಜಾ ಹೆಣ್ಣು ಕೊಟ್ಟೆ. ಕೊಲ್ಮಿ ರೆಗ್ದಾರಲ್ಲಿ. ಕೊಲ್ಮಿ ರೆಗ್ದಾರ 2 ಕಲರ್ ಬರ್ತವೆ, 3 ಕಲರ್ ಬರ್ತವೆ. ಒಂದು ಧೂಮ ಮೇಲೆ ರೇಕು, ಅದು ಅವನ ಹತ್ರ ಇದೆ, ಯಾರ ಹತ್ರ? ಶಶಿ ಹತ್ರ ಇದೆ. ಒಂದು ಬಿಳೆ ರೇಗ್ದಾರು, ಒಂದು ಸಬ್ಜಾ ನೋಡಿ. ಕೊಲ್ಮಿ ರೇಗ್ದಾರು ಇದು ಹಳೇ ವಂಶ ಬಿಡಿ, ತುಂಬಾ ಹಳೆ ವಂಶ. ಇದು ಕುಲ್ಮಿ ರೇಗ್ದಾರ್. ಕೊಲ್ಮಿ ರೇಗ್ದಾರಲ್ಲಿ ಇದು ಒರಿಜಿನಲ್ ಕುಲ್ಮಿ ಅಂತ. ಒರಿಜಿನಲ್ ನೋಡಿ. ಈ ವಂಶದಲ್ಲಿ ಬಿಟ್ರೆ ಕತ್ಲು ಕುಂತ್ಕೊಳ್ಳಲ್ಲ. ಯಾವ್ದ್ರಲ್ಲಿ ಸರ್? 4-5 ದಿನಕ್ಕೆಲ್ಲ ಟೈಮ್. ಯಾವ್ದ್ರಲ್ಲಿ? ಇದರಲ್ಲಿ, ಈ ಲೈನಲ್ಲಿ. ಇದ್ರಲ್ಲೂ ಅಷ್ಟೇ ನೋಡಿ. ಅವು ಸೈಕಲ್ ಹೊಡಿತಾವ ನೋಡಿ, ಅವು ಸೈಕಲ್ ಹೊಡಿತಾವ ನೋಡಿ. ಈ ಜಾತಿಗೆ ಹಾಂ ಸರ್, ಜಯರಾಮ್ನ ಅಕ್ಕಿ ಹಾಕಿ, ಸಬ್ಜಾಗಳು ಹಾಕಿ, ಯಾವ್ದನ ಅಕ್ಕಿ ಹಿಡ್ಕೊಳ್ಳುತ್ತೆ ಈ ಜಾತಿ. ಇದು ನೀವು ಹೇಳೋದು ಒರಿಜಿನಲ್ ಕುಲ್ಮಿ ರೇಗ್ದಾರು. ಕೊಲ್ಮಿ ರೇಗ್ದಾರ್ ಚಿನ್ಗ್ಯಾ ಅಂದ್ಬಿಟ್ಟು. ಚಿನ್ಗ್ಯಾ ಅವ್ರದ್ದು. ಚಿನ್ಗ್ಯಾ ಅಂದ್ರೆ ಇಲ್ಲಿ ತೋಟ ಇತ್ತು, ನಾವು ಚಿಕ್ಕ ಮಕ್ಕಳು. ಅವ್ರ ಮನೇಲಿ ಆಡಿದ್ದು ಈ ವಂಶ. ಇದನ್ನ ಸಾಮೇಲ್ ಕೃಷ್ಣಪ್ಪ ಎಂಟಿದು ತಾಳಿ ಚೈನಿಕ್ಕಿ ಜಾತಿ ತಗೊಂಡೋದ. 3 ಅಕ್ಕಿ ಅದ್ರಲ್ಲಿ ಬಿಡು. ಇದ್ರ ಅಜ್ಜಿ ಬಂದ್ಬಿಟ್ಟು ಎಷ್ಟಪ್ಪ ಮರಿ, ಇಷ್ಟಪ್ಪ ಮರಿ. ರಾತ್ರಿ 8:15 ಚಿಕ್ಕಲಾಗ್ಬಿಡೈತೆ, ಬೇಡ ಅಂದ್ಬಿಟ್ಟು ಬಿಸಾಕಕ್ಕೆ ಹೋಗಿದ್ದ ಅಕ್ಕಿ. ಷಣ್ಮುಗಂ ಕೇಳಿದ್ದೀರಾ? ಯಾವ ಷಣ್ಮುಗಂ ಕೇಳಿದ್ದೀರಾ? ಡಬಲ್ ರೋಡು. ಸಾಮೇಲ್ ಅಕ್ಕಿಗಳೆಲ್ಲ ಅಲ್ಲೇ ಇದ್ದಿದ್ದು. ಬಿಸಾಕ ಹೋಗೋದ, ಕೈ ಹಿಡ್ಕೊಂಡು ಕಿತ್ಕೊಂಡು, ನಾನು ಸಾಕಿ, ನಾನು ರೆಡಿ ಮಾಡಿ ಇದು ಮಾಡ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಈ ಜಾತಿನ ತಗೊಂಬಂದು, ಈ ಅಜ್ಜಿನ ತಗೊಂಬಂದ್ಬಿಟ್ಟು ನಾನೇನು ಮಾಡಿದೆ, ಚೆನ್ನಾಗಿ ಸಾಕಿ. ನನ್ನ ಕೈಯಲ್ಲಿ ಎಂಥ ಅಕ್ಕಿನೂ ಕಾಯಿಲೆನೂ ಬರಲ್ಲ, ಏನೂ ಬರಲ್ಲ. ನಮ್ಮ ಕೈ ಗುಣಕ್ಕೆ ಏನು ಎಲ್ಲ ಉಳ್ಕೊಂಡ್ಬಿಡ್ತವೆ. ಅದನ್ನ ಸಾಕಿ ದೊಡ್ಡದು ಮಾಡಿ, ಅದರಲ್ಲಿ ಫಸ್ಟು 12 ಅವರ್ ಚಿಲ್ಲರೆ ಆಡ್ತು ಪಟ್ಟ. ಹುಟ್ಟಿದ ಮರಿಗಳೆಲ್ಲಾನು ಸಾಯಂಕಾಲನೇ 11 ಅವರ್ ಮೇಲೆ 12 ಅವರ್ ಮೇಲೆ ಕುಂತ್ಕೊಳ್ಳೋವು. ಇದರಲ್ಲಿ ನನಗೆ ಇದು ಎಷ್ಟು ವರ್ಷದ ಅಕ್ಕಿ ಸರ್? ಇದು
ಇದು 5 5 ವರ್ಷ ವರ್ಷ ಆಗಿದೆ. ನೋಡಿ ಹಿಂಗಿರ್ಬೇಕು ಕಣ್ಣು ನಮ್ಗೆ. ಇದು ಇದು ಸರ್ ಈ ಅಕ್ಕಿ ಎಲ್ಲ ಕತಂಗ ವಂಶನೇ, ಇದೆಲ್ಲ ಕತಂಗ ವಂಶ. ಕತಂಗ ವಂಶನೇ. ಸರ್ ಇವಾಗ ಇದು ಕತಂಗ್ ಅಂತ ಹೇಳಿದ್ರೆ ಇದು ಮಾಡ್ಬೋದು, ಬಟ್ ಅದನ್ನ ನೀವು ಕಪ್ಪು ಗುಲ್ದಾರ್ ಬರೋದು, ಕಪ್ಪು ಗುಲ್ದಾರ್ ಬರೋದು. ಕಪ್ಪು ಅಂದ್ರೆ ಕಪ್ಪು. ಓಕೆ. ನಮ್ಮ ಮನೇಲಿ ಆಡಿದ ಇಲ್ಲಿ ಫೋನ್ ಇದೆ, ಇಲ್ಲಿದೆ. ಓಕೆ. ಆಡಿದ್ದೆಲ್ಲ ಇಲ್ಲಿವೆ. ಟೂರ್ನಿಮೆಂಟ್ ಸಾಯಂಕಾಲವರೆಗೂ ಆಡಿದ್ದು ಓಕೆ ಇಲ್ಲಿದೆ, ನೋಡಿಸ್ತೀನಿ. ಈ ಫೋಟೋಗಳಿವೆ. ಹಾಂ ಕಳಿಸ್ತೀನಿ. ಇವಾಗ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾವುದು? ಈ ಅಕ್ಕಿ ಬಗ್ಗೆ. ಇವುಗಳು ಸಾಯಂಕಾಲದವರೆಗೂ ಅಕ್ಕಿ ಆಡುತ್ತೆ, ನಾವು ಬಿಡಲ್ಲ ಅಷ್ಟೇ. ನೋಡಿ ಇದಕ್ಕೆ ಕಣ್ಣು ನೋಡಿದ್ರಾ? ನೋಡಿದೆ ಸರ್. ಹಳೆ ಅಕ್ಕಿಗಳಲ್ಲಿ ಹಿಂಗೆ ಕಣ್ಣು. ನಾನು ಆ ಹುಡುಗನ್ಗೆ ಹೇಳ್ತೀನಿ, ನೋಡಿ ನನ್ನ ವಿನ್ನರ್ಸ್ ಕಪ್ಪು ಯಾರ್ಯಾರಿದ್ದಾರೆ ನೋಡಿ ಇಲ್ಲಿ. ನೋಡ್ತೀನಿ ಬಿಡಿ ಸರ್. ಇವನ ಹತ್ರನೇ ಆಡಿದ್ದು, ಫಸ್ಟ್ ವರ್ಷನೇ ಬಂದ ನಮ್ಮ ಮನೆ ಹತ್ರ. ಕೊಟ್ಟೆ ಅಕ್ಕಿ 11 ಅವರ್ ಚಿಲ್ಡ್ರೆ. 11 ಅವರ್ ಚಿಲ್ಡ್ರೆ. ಯಾರು ಸರ್ ಅದು? ಇವನ ಹೆಸರು ನಮ್ಮ ಮತ್ತೆ ಹೋಗ್ಬಿಟ್ಟಿದ್ದೀನಿ. ಒಂಟಿ ಸೂರಿ ಅನ್ನು ನೋಡಿ. ಇವ್ರು ಬಂದು ಕೃಷ್ಣಪ್ಪ ಅವರು, ಉಲ್ಲಂಗಡಿ ಕೃಷ್ಣಪ್ಪ ಅವರು. ನಾನು ಇದು ಬಾಬು ಅವರಪ್ಪ. ಬಾಬು ಅವರಪ್ಪ ದೊಡ್ಡ ಕತಂಗ ಆಯ್ತಾ ನೋಡ್ಸಿನ? ದೊಡ್ಡ ನೋಡಿ, ಇದೇ ಜೊತೆ, ಇದೇ ಮೇನ್ ಜೊತೆ. ಇದೇ ಜಯರಾಮ್ನ ಅಕ್ಕಿ, ಮೇಯ್ನ್ ಅಕ್ಕಿ. ಇಲ್ಲಿ ಬಿಡಿ. ಮಗ ಆಡಿದ್ದು. ಎಲ್ಲ ಒಂದು ಈ ಜಾತಿಯಲ್ಲಿ ಒಂದು 50 ಇಕ್ಕಿದೆ. ಇದೇ ಜಾತಿಲಿ ಎಲ್ಲ ಕಪ್ಪು ಗುಲ್ದಾರ್ಗಳು. HMT ಅಲ್ವಾ ಸರ್ ಇದು? ಯಾವ್ದು? ಗುಲ್ದಾರ್ ಹೆಣ್ಣು. ಗುಲ್ದಾರ ಅಲ್ಲ, ಇದು ಇಲ್ಲ ಗುಲ್ದಾರ್ ಹೆಣ್ಣು, ಗಂಡು ಹೆಣ್ಣು, ಕಪ್ಪು ಗುಲ್ದಾರ್ ಹೆಣ್ಣು. 96 ಇನ್ನ ಇನ್ನ ಇದೆ ಗುಲ್ದಾರ್ಗಳು. ನಾನು ಚಿಕ್ಕ ಹುಡುಗನಲ್ಲಿ ಆಡಿದ್ದು ಗುಲ್ದಾರ್ಗಳು ಇವೆ. ಆ ವಂಶದಲ್ಲಿ ಸಾಯಂಕಾಲ ಕತ್ಲವರೆಗೂ ಆಡಿದೆ, ಟೂರ್ನಮೆಂಟ್ಗೆ ಆಡಿದೆ. ಇಲ್ಲೂ ಆಡಿದೆ, ನಮ್ಮ ಹತ್ರನೂ ಆಡಿದೆ, ಬೇರೆ ಕಡೆನೂ ಆಡಿಸಿದ್ವಿ. ಅದು ಬೇರೆ ಜಾತಿ, ಅದು ಬೇರೆ ಮಾಡಿರೋದು. ಈ ವಂಶಕ್ಕೆ ಹಾಕಿ ಅಕ್ಕಿ ಸಾಯಂಕಾಲದವರೆಗೂ ಅಕ್ಕಿ ಆಡಿದ್ವಿ. ಬ್ರೀಡ್ ಮಾಡ್ತೀನಿ, ಬೇರೆ ಕೊಡಿ ಸರ್. ಬ್ರೀಡ್ ಮಾಡಿಕೊಂತೀವಿ. ಹಿಂಗೆ ಬೇರೆ ಇದು. ಇವಾಗ ಯಾವುದು ಈ ಸತಿಗೆ ಯಾವುದು ರೆಡಿ ಮಾಡಿಲ್ವಾ ಸರ್ ಆಡ್ಸಕ್ಕೆ? ಬೇರೆ ಕಡೆ ಆಡ್ತಾ ಇದ್ದೆ. ನಾನು ಆಡಿಸ್ತಾ ಇಲ್ಲ, ಹುಡುಗ ಕೊಟ್ಟು ಆಡ್ತಾ ಇದ್ದೀನಿ. ಎಲ್ಲ ಕಡ್ರ ಜಾಸ್ತಿ ಇವಾಗ. ಇವತ್ತು ಸಾಯಂಕಾಲ ಕುಂತ್ಕೊಂತು ಟೂರ್ನಿಮೆಂಟ್ಗೆ, ಮಾರೇ ದಿನ ಕಡ್ರ ಕಳ್ತನ ಮಾಡಿಸ್ಬಿಟ್ರು. ಓಕೆ. 3 ಅಣ್ಣ ತಮ್ಮ ಸಾಯಂಕಾಲನೇ. ಸರ್ ಈ ಅಕ್ಕಿ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲ ಒಂದೇ ಜಾತಿನೇ. ಇದೆಲ್ಲ ಒಂದೇ ಜಾತಿ. ಇದು ಎಷ್ಟು ವರ್ಷದ ಅಕ್ಕಿ ಸರ್ ಇದು? ಇದಕ್ಕೆ ಆಗಿದೆ ಒಂದು 10 ವರ್ಷ ಹತ್ತತ್ರ ಆಗಿದೆ. ಇವಾಗ ಇದು ಮರಿ ಮಾಡಿಸ್ತಲ್ಲ ಸರ್ ಇದು? ಯಾವ ಒಂದು ಮರಿ ನಾನು ಮಾಡಿಸಲ್ಲ, ನನಗೆ ಹೋಯ್ತು. ಇದೇ ಜಾಗದಲ್ಲೇ 28 ರೆಗ್ದಾರಿಕ್ಕಿದೆ. 38 ರೆಗ್ದಾರಿಕ್ಕಿದೆ ಇದೇ ಜಾಗದಲ್ಲಿ. ಇದರಲ್ಲಿ ಗುಲ್ದಾರಲ್ಲಿ 3 ಕಲರ್ ಬರುತ್ತೆ. ಒಂದು ಈ ಕಲರು, ಕತಂಗು, ಕಪ್ಪು ಸುರ್ಮೈ, ಶೈನಿಂಗ್ ಹೊಡುತ್ತೆ. ಅಂದ್ರೆ ಇವಾಗ ಸುರ್ಮೈ ಅನ್ನೋದು ಶೈನಿಂಗ್ ಜಾಸ್ತಿ ಬರೋದು. ಇವಾಗ ಈ ಒಂದು ಪೊಸಿಷನ್ ನಲ್ಲಿ ಜಾಸ್ತಿ ಬಿಳೆ ಚೊಂಚು ಬಂದ್ಬಿಡುತ್ತೆ. ಬಿಳಿ ಚೊಂಚು ಕಪ್ಪು ಸುರ್ಮೈಗೆ.
ಅದೆಲ್ಲ ಒಂದೇ ನೋಡಿ ಸರ್. ಇದು 3 ಆಡಿದ್ದು ಸಾಯಂಕಾಲ ಅಣ್ಣ ತಮ್ಮ. ಇದು ಬೇರೆ ಧೂಮ ಮೇಲೆ ರೇಖ್. ಇದು ಹೇಳ್ತಾ ಇದ್ರಿ ಗೇರ್ವ ಲೈನಲ್ಲಿ ಬರೋಂಥ ಒಂದು ಅಪ್ಪ ಅಮ್ಮ ಯಾವ ಥರ ಇರುತ್ತೆ ಅಂತ ಕೇಳಿದೆ ನಾನು ನಿಮಗೆ. ಗೇರ್ವಲ್ಲಿ ಅಪ್ಪ ಅಮ್ಮ ಧೂಮ, ಕೆಂಪು ಧೂಮ. ಓಕೆ. ಕೆಂಪು ಧೂಮ ಅಂದರೆ ಬಣ್ಣದ ಧೂಮ. ಓಕೆ. ಬಣ್ಣದ ಧೂಮಲ್ಲಿ ಇವಾಗ ಇದು ಸರ್, ಇವು ಇದು ಬಂದು ಅಕ್ಕಿಗಳು ರಾಕ್ಷಸಿಗಳು ಅಂತಾರಲ್ಲ, ಹಾಂ ಅವು ಅಂದರೆ ರಾಕ್ಷಸಿ ಜಾತಿ ಲೈನ್ಗಳು. ಹೌದು. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಇದು ರಾಕ್ಷಸಿ ಜಾತಿ ಅಂತಾನೆ ನಾವು ಕಂಡುಹಿಡಿಯಬೇಕು ಅಂದರೆ ಯಾಕೆ ಸಾಧ್ಯ ಸರ್? ಅದು ಇದರ ಸಿಂಪ್ಟಮ್ಸ್ ಏನು ಸರ್? ಸಿಂಟಮ್ಸ್ ಅಂದರೆ ಮೂತಿ, ಕಾಲುಗಳು, ಕಾಲು. ಓಕೆ. ಅಂದರೆ ಕರೆ ಕಾಲು, ಕಪ್ಪುಗೆ ಹೂಗಳೆಲ್ಲ ಕಪ್ಪು ಬರುತ್ತೆ. ಹೌದು. ಓಕೆ. ಇದು ರಾಕ್ಷಸಿ ಜಾತಿ ಸಿಂಪ್ಟಮ್ಸು. ಇದ್ರ ಬಣ್ಣ ಸರ್, ರಾಕ್ಷಸಿ ಜಾತಿ ಅಂತ ಹೇಳಿದಾಗ ಬಣ್ಣ ಯಾವುದು ಸರ್ ಇದು? ಬಣ್ಣ ನಾನು ಚಿಕ್ಕ ಹುಡುಗನಲ್ಲಿ ನೋಡ್ದಂಗೆ ಇವಾಗ ತುಕಡಗಳು ಆಗ್ಬಿಟ್ಟವೆ. ನಾನು ಚಿಕ್ಕ ಹುಡುಗನಲ್ಲಿ ನೋಡಿದ್ರೆ ಸೈಜು ಉದ್ದ, ರಾಕ್ಷಸಿ ಜಾತಿ. ತಲೆ ದಪ್ಪ, ಎಷ್ಟು ದಪ್ಪ ತಲೆ ನಾನು ನೋಡ್ದಂಗೆ. ಚಿಕ್ಕ ಮೂತಿ, ಅದಕ್ಕೆ ಒಂದು ದೊಡ್ಡ ಗೂಡು. ದೊಡ್ಡ ಗೂಡು ಅಂದ್ರೆ ಒಂದೇ ಗೂಡು, ಅದರಲ್ಲಿ ಒಂದು 20 ಅಕ್ಕಿ ಬಿಡ್ಬೋದು. ಆ ಥರ ಇದ್ರೊಳಗಡೆ ಇದ್ರ ಮೇಯ್ನ್ ತಲೆ ಗಂಡು ಅಲ್ಲಿ ಇದ್ದಿದ್ದು ನಮ್ಮ ಮುನಿಯಪ್ಪರ ಮನೆಯಲ್ಲಿ. ಇದು ಈ ಲೈನು. ಓಕೆ. ಇದು ವಯಸ್ಸಾಗ್ಬಿಟ್ಟಿದೆ, ಕಣ್ಣು ಬೇರೆ ಥರ ತಿರ್ಕೊಂಡ್ಬಿಡಿ, ಇನ್ನೂ ಜಾಸ್ತಿ ಆಗಿತ್ತು. ಇವಾಗ ಇದು ಎಷ್ಟು ವರ್ಷದ ಅಕ್ಕಿ ಸರ್ ಇದು? ಇವುಗಳಲ್ಲಿ ಬ್ರೀಡು, ಇನ್ ಬ್ರೀಡು. ಓಕೆ. ಎರಡೂ ಮಾಡ್ಕೊಂಡಿದ್ದೀರಾ? ಎರಡೂ ಮಾಡಿ. ಇದು ಯಾವುದು ಸರ್ ಇದು ಜಾತಿ? ಇದು ರಾಕ್ಷಸಿನೇ. ಇದು ಎರಡು ರಾಕ್ಷಸಿನೇ. ರಾಕ್ಷಸಿ ಒಂದೇ ಜಾತಿ ನಾನು ಮಾಡ್ಕೊಂಡ್ಬರ್ತಾ ಇರೋದು, ಬೇರೆ ಜಾತಿ ನಾವು ಹೊಡೆಯಲ್ಲ, ಬಣ್ಣ ಹೊಡೆಯಲ್ಲ. ಓಕೆ. ಇವಾಗ ಎರಡಕ್ಕೂ ಜೊತೆ ಹಾಕಿದ್ರೆ ಇದು? ನಾನು ಹಾಕಿಲ್ಲ ಸರ್, ನಾವು ಹುಡುಗ ಹಾಕೊಂಡು ಮಾಡೋದು. ನಾನು ಅಕ್ಕಿ ಹತ್ರನೇ ಹೋಗಲ್ಲ, ಅಕ್ಕಿನೂ ನೋಡೋಕೆ ಹೋಗಲ್ಲ. ಅವ್ನು ಹೇಳ್ತಾನೆ ನಾನು ಹಿಂಗೆ ಮಾಡು ಅಂತ ಹೇಳ್ತೀನಿ, ಅಕ್ಕಿ ತಂದು ತೋರಿಸ್ತಾನೆ, ನಾನು ಹಿಂಗೆ ಮಾಡು ಅಂತ ಹೇಳ್ತೀನಿ, ಆ ಹುಡುಗನೇ ಮಾಡ್ತಾನೆ. ನಮ್ಮ ಮುನಿಯಪ್ಪವ್ರದ್ದು, ನಮ್ಮ ಇವರಿದಾರಲ್ಲ ಪಾಪಣ್ಣ ತಿರುಮಳಪ್ಪ, ಅವರಿಬ್ರು ಅಣ್ಣ ತಮ್ಮದಿರು. ಓಕೆ. ಪಾಪಣ್ಣನ ಮಗ ಮುನಿಯಪ್ಪ, ಅವ್ರ ಅಕ್ಕಿಗಳಲ್ಲಿ ಅಕ್ಕಿ. ನನ್ನ ನೋಡಿದ್ರೆ ಪ್ರಾಣ ಅಪ್ಪನಿಗೆ. ಓಕೆ. ಯಾರಿಗೆ ಹೇಳಿ? ಮುನಿಯಪ್ಪವ್ರಿಗೆ. ನನಗೆ ಏನೊಂದು ಕೊಡ ಅವನಿಗೆ ಎತ್ಕೊಂಡೋಗ ಅನ್ನೋರು, ನನಗೆ ಮಾತ್ರ. ಗುಲ್ದಾರ್ಗಳು ಆಡ್ತೋ ಅವ್ರ ಮನೇಲಿ, ರೇಗ್ದಾರ್. ಆ ಥರ ಹೂವು ಗುಲ್ದಾರ್ಗಳು ಎಲ್ಲೂ ನಾನು ಪ್ರಪಂಚದಲ್ಲಿ ನೋಡಿಲ್ಲ ಇನ್ನ. ಆ ಥರ ಹೂವು ಇಲ್ಲಿ ರಕ್ಕೆ ಹಿಂಗೆ ಅಂದ್ಬಿಟ್ರೆ ಹಿಂಗೇ ಬಿಡೋದು, ಅಲ್ಲಂಗೆ ಅಂದ್ಬಿಟ್ರೆ ಹಂಗೇ ಬರೋದು. ರಕ್ಕೆನೇ ಹೊಡಿತಾ ಇರ್ಲಿಲ್ಲ, ಕೇಳೋದು. ಇವಾಗ ಇದ್ರದ್ದೆಲ್ಲ ಆಟ ಹೇಗೆ ಸರ್? ಇದ್ರದ್ದೆಲ್ಲ ಅದೇ ಹಿಂಗೆ ಹೋದ್ರೆ ಕಿಲೋಮೀಟರ್ ಲೆಕ್ಕ ಹೋಯ್ತವೆ. ಬರೋದಕ್ಕೆ 20 ನಿಮಿಷ 25 ನಿಮಿಷ, ಒಂದೊಂದು ಟೈಮ್ 3/4 ಗಂಟೆ ಆಗ್ಬಿಡುತ್ತೆ ಬರ್ಬೇಕಂದ್ರೆ ಮನೆ ಮೇಲೆ. ಬರ್ತಾ 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 ಹಿಂಗೆ ಮಾರ್ಕೆಟ್ ದಾಟಿದ್ರೆ ಒಂದು 20 ನಿಮಿಷ ಆಗುತ್ತೆ ಬರೋದ್ರೊಳಗಡೆ. ಇದಕ್ಕೆ ನಾನೇನ್ ಮಾಡಿದೆ, ನಮ್ಮ ಅಕ್ಕಿಗಳಲ್ಲಿ ಪುಟ್ ಮಾಡಿದೆ, ಯಾವ್ದು ರೇಗ್ದಾರ್ಗಳು ನೋಡಿದ್ರಲ್ಲ ಅದ್ರಲ್ಲಿ ಪುಟ್ ಮಾಡಿ ಬಿಟ್ರೆ ಇನ್ನೂ ಚೆನ್ನಾಗ. ದೂರ್ಬಾರ ಗೇಟ್ಲಿಗಳು, ಗೇಟ್ಲಿ ಮಾಡಿದ್ರೆ ಇಲ್ಲಿ ಶುರು ಮಾಡಿದ್ರೆ ಗೇಟ್ಲಿ ಅಪ್ ಟು ಕಣ್ಣಿಗೆ ಕಾಣಿಸೋವರೆಗೂ ಗೇಟ್ಲಿಗಳೇ. ಓಕೆ ಸರ್. ಇವಾಗ ಇನ್ನೊಂದೇನಂತ ಹೇಳಿದ್ರೆ, ಇವಾಗ ನೀವು ಎಲ್ಲಾ ತರ ನೀವು ಅಕ್ಕಿಗಳು ನಾನು ತೋರಿಸಿದ್ರೆ, ಈ ಒಂದು ರಾಕ್ಷಸಿ ಜಾತಿಲಿ ಮೇನ್ ಏನಂತ ಹೇಳಿದ್ರೆ ಇದ್ರ ಚೋಂಚೆ ಇದಕ್ಕೆ ಇಂಪಾರ್ಟೆಂಟ್. ಹೌದೌದು. ಹಳೆ ವಂಶ ಹಿಂಗೆ ಸೇಮ್. ಮತ್ತೆ ಕಣ್ಣು ಬಂದ್ಬಿಟ್ಟು ಇದು ಯಾವುದೇ ರೀತಿ ಒಂಥರ ಹ್ಯಾಶ್ ಐ ತರ ಎರಡೂ ಗಂಡು ಆಗ್ಲಿ ಹೆಣ್ಣಾಗ್ಲಿ. ಅದಕ್ಕೆ ವಯಸ್ಸಾಗ್ಬಿಟ್ಟಿದೆ ಗಂಡಿಗೆ, ಅದರಿಂದ ಹಂಗಾಗಿದೆ. ಓಕೆ. ಸ್ವಲ್ಪ ಇದು ನೋಡ, ಅದು ಮಗ ಇದು. ಓಕೆ. ಈ ವಂಶದಲ್ಲಿ ಹುಟ್ಟಿದೆಲ್ಲ ಆಡಿದೆ, ಎಷ್ಟು ಹುಡ್ತಾವೋ ಅಷ್ಟು ಆಡಿದೆ. ಸರ್ ಆಮೇಲೆ ಇನ್ನೊಂದು ವಿಷಯ ನನಗೆ ಇದು ಮಾಡಬೇಕು. ಈ ಒಂದು ಅಕ್ಕಿ ಅಂತ ಬಂದಾಗ ಮಾಯಗಳು ಸಾಕಷ್ಟು ಒಳ್ಳೊಳ್ಳೆ ಅಕ್ಕಿಗಳು ಎಲ್ಲ ಇಟ್ಕೊಂಡ್ಬಂದಿದ್ದಾರೆ. ಸುಮಾರು ಜನ ಹತ್ರ ಇದೆ ಅಕ್ಕಿಗಳು. ಬಟ್ ಏನಂತ ಹೇಳಿದ್ರೆ ಅವ್ರಿಗೆ ಅದರಿಂದ ಮತ್ತೆ ಒಂದು ಒಳ್ಳೆ ಅಕ್ಕಿ ಮಾಡ್ಕೋಬೇಕು ಅಂತ ಬಂದಾಗ ಅದು ಆಗ್ತಾ ಇಲ್ಲ ಅವ್ರಿಗೆ. ಸಾಕಷ್ಟು ಆಯುರ್ವೇದಿಕ್ ಹೋಗಿದ್ದಾರೆ, ಎಲ್ಲ ಇಂಗ್ಲಿಷ್ ಮೆಡಿಸನ್ ಯೂಸ್ ಮಾಡ್ತಾ ಇದ್ದಾರೆ. ಏನೇ ಮಾಡಿದ್ರು ಮೊಟ್ಟೆ ಬರ್ತಾ ಇಲ್ಲ. ಮೊಟ್ಟೆ ಇಟ್ಟರು ಕೂಡ ಅದು ಮರಿ ಆಗ್ತಾ ಇಲ್ಲ. ಸರ್ ಅದಕ್ಕೆ ಗುರುಗಳು ಅವರೇ ನೋಡಿ, ಅಲ್ಲಿ ಇದಾರಲ್ಲ ಬಾಪ,
ಆ ಹುಡುಗನೇ ಗುರು. ಅಲ್ಲ ಎಲ್ಲ ನೀವು ಮಾಯಾ ಹೋಗಿರೋ ನನ್ಗೆ ಅದೆಲ್ಲ ಗೊತ್ತಿಲ್ಲ ಸರ್. ಏನಂತ ಹೇಳಿದ್ರೆ ನೀವು ಕೊಡುವಂತ ಒಂದು ಇನ್ಫಾರ್ಮೇಶನ್ ನಮ್ಮ ಒಂದು ಸಬ್ಸ್ಕ್ರೈಬರ್ಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಕೇಳ್ತಾರೆ. ಅಲ್ಲ, ಆ ಹುಡುಗನೇ ಮಾಡೋದು ಎಲ್ಲ. ಮಾಯಾ ಬರೋದು, ಮೊಟ್ಟೆ ಇಕ್ಕೋದು, ಮಾಯಾ ಸೇರ್ಕೊಳ್ಳೋದು ಎಲ್ಲ ಹುಡುಗನೇ ಮಾಡೋದು. ಅಲ್ಲ, ನೀವು ನನಗೆ ಗೊತ್ತಿರೋ ಪ್ರಕಾರ ಒಂದು ಜಸ್ಟ್ ಗಿಡಮೂಲಿಕೆಯಲ್ಲಿ ಸರ್ ಅದೆಲ್ಲ ನನ್ಗೆ ಗೊತ್ತಿಲ್ಲ ಸರ್. ನಮ್ಮ ಹತ್ರ ಮುದುಕ ಆದ್ರೇನು ಮರಿ ಮಾಡೋವು, ನಾವು ಹಂಗೆ ತಾಕತ್ತಾಗಿ ಇಟ್ಕೊಂತ ಇದ್ದೆ. ಅದಕ್ಕೆ ನಾನು ಖರ್ಚು ಮಾಡ್ತಾ ಇದ್ದಿದ್ದು ಬೇರೆ, ನಾನು ಹೇಳ್ಕೊಬಾರ್ದು. ನಾನು ಆ ಥರ ನನ್ನ ಮಗುಗಿನ ಜಾಸ್ತಿ ನೋಡ್ತಾ ಇದ್ದೆ, ಮಕ್ಕಳಿಗಿನ ಅವುಗಳಿಗೆ ಮಾತ್ರ. ಮಾಡಲಿಲ್ಲ ಅಂದರೆ ನಾನು ತುಂಬ ಮನೆಯಲ್ಲೆಲ್ಲ ಗಲಾಟೆ ಮಾಡಾಕ್ತಾ ಇದ್ದೆ. ನನಗೆ ಕಲ್ಗುಡ್ಡಿದ್ದಾಗ ಇರಬೇಕು, ಹಿಂಗೆ ಬಿಟ್ಟರೆ ಗೋಡೆ ಕಚ್ಕೊಬೇಕು ಮೇಲ್ಗಡೆ. ಎಲ್ಲೆಲ್ಲಿ 2 ರೆಕ್ಕೆಯಲ್ಲಿ ಹಿಂಗೆ ಬಿಟ್ಟರೆ ಗೋಡೆ ಕಚ್ಕೊಬೇಕು ಮೇಲ್ಗಡೆ. ಆ ಥರ ಸಲ್ಕನಿ ಇರಬೇಕು ನಮ್ಮ ಅಕ್ಕಿಗಳು. ಓಕೆ, ಆ ಥರ ಸಾಕ್ತಾ ಇದ್ರಲ್ವಾ, ಅದು ಯಾವ ಥರ ಸಾಕ್ತಾ ಇದ್ರಿ? ನಾನು ದೊಡ್ಡ ಮೇವು ಎಲ್ಲ ಥರ ಅದಕ್ಕೆ ತಾಕತ್ತಾಗಿ ನೋಡ್ಕೊತಾ ಇದ್ದೆ. ಏನೇನು ಕೊಡಬೇಕು, ಯಾವ ಟೈಮ್ಗೆ ಏನೇನು ಊಟ ಕೊಡಬೇಕು ಎಲ್ಲ ಕೊಟ್ಟು ಚೆನ್ನಾಗಿ ನೋಡಿದೆ. ಯಾವ ಟೈಮಲ್ಲಿ ಏನೇನು ಕೊಡ್ತಾ ಇದ್ರಿ ಸರ್? ನಿಮ್ಮ ಒಂದು ಅನುಭವದಲ್ಲೇ ನೀವೇನು ಕೊಡ್ತಾ ಇದ್ರಿ ಅದನ್ನೇ ಹೇಳಿ ಸರ್. ಕಳ್ಳೆಕಾಳು, ಹೆಸರು ಕಾಳು, ಕಳ್ಳೆಬೇಳೆ, ಹುಳ್ಳಿಕಾಳು, ಆಮೇಲೆ ಈ ಅಕ್ಕಿ ಕುರ್ಜಾಗೋದಕ್ಕೆ ಬಂದ್ಬಿಟ್ಟು ಇವಾಗ ಕುರ್ಜು ಮಾಡಬೇಕು, ಅಕ್ಕಿ ಆಡಿಸ್ಬೇಕು. ಅದಕ್ಕೆ ಇದು ಇದೆಯಲ್ಲ, ಅದೇನು ಏನಂತಾರೆ ಅದನ್ನ, ನನಗೆ ಇವಾಗ ಗೊತ್ತಾಯಿಲ್ಲ ಸರ್ ಹೆಸರು ಆ ಕಾಳು. ಇದು ಸೋಯಾಬೀನ್ ನೆನೆಸ್ಬಿಟ್ಟು ಏನು ಮಾಡ್ತಾ ಇದೆ, ಒಂದು 10 ಕೊಡ್ತಾ ಇದೆ. ಇವಾಗ ಅಕ್ಕಿ ಕುರ್ಜಾಗಬೇಕು. ಓಕೆ, ಕುರ್ಜಾಗೋದಕ್ಕೆ ಸೋಯಾಬೀನ್ ಕೊಟ್ಬಿಟ್ರೆ ಒಂದೇ ಒಂದು ವಾರದಲ್ಲೆಲ್ಲ ಪುಕ್ಕ ಎಲ್ಲ ಉರಿಸಿ ಬೋಡಿ ಆಗೋಗುತ್ತೆ. ತಿರ್ಗಾ ಮಾಮೂಲಿ ರೆಕ್ಕೆ ಪಕೋಡಗಳು ಎಲ್ಲ ಸೆಂಟ್ರಲ್ ಎಲ್ಲೂ ಕುರ್ಜಾಗಂಗಿಲ್ಲ, ಎಲ್ಲಿ ಬಿಡುವಾಗ. ಓಕೆ, ಅದು ಸೋಯಾಬೀನ್ ಹಾಕಿ. ಇವಾಗ ಒಂದು ನೀವು ಕುರ್ಜಾಗ್ಲಿಕ್ಕೆ ಇವಾಗ ಸೋಯಾಬೀನ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಕುರ್ಜ ಆದ ನಂತರ ತುಂಬಾನೇ ಟೇಕ್ ಕೇರ್ ಮಾಡಬೇಕು, ತುಂಬಾನೇ ಇಂಪಾರ್ಟೆಂಟು ಅವಾಗಿರೋಂಥದ್ದು. ಯಾಕಂದ್ರೆ ಒಂದೊಂದು ರೆಕ್ಕೆನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಒಂದು ಇದಾಗಿರುತ್ತೆ. ಆ ಟೈಮಲ್ಲಿ ಅದಕ್ಕೆ ಬೂಸ್ಟಪ್ ಆಗಿ ಅದಕ್ಕೆ ಫೀಡಿಂಗ್ ಏನು ಕೊಡ್ತಾ ಇದ್ರಿ? ಅದಕ್ಕೆ ಇದು ಒಣಗಿದ್ದು ಇದು ಡ್ರೈ ಫ್ರೂಟ್ಸ್ ಅಲ್ಲಿ ಎಲ್ಲ ಹರ್ಕೊಂಡ್ಬಿಟ್ಟು ಗೋಲಿ ಮಾಡಿಕೊಂಡು ಅದು. ಏನೇನು ಡ್ರೈ ಫ್ರೂಟ್ಸ್ ಅಲ್ಲಿ ಏನೇನು ಮಿಕ್ಸ್ ಮಾಡ್ತಾ ಇದ್ರಿ? ಇವಾಗ ಡ್ರೈ ಫ್ರೂಟ್ಸ್ ಅಂದಿದ ತಕ್ಷಣ ಸಾಮಾನ್ಯವಾಗಿ ನಮ್ಮ ಎಲ್ಲರೂ ಯೂಸ್ ಮಾಡೋದು ಗೋಡಂಬಿನ ಯೂಸ್ ಮಾಡ್ತಾರೆ, ಆಮೇಲೆ ಬಾದಾಮಿ ಯೂಸ್ ಮಾಡ್ತಾರೆ, ದ್ರಾಕ್ಷಿ ಯೂಸ್ ಮಾಡ್ತಾರೆ, ಮತ್ತೆ ಇಷ್ಟೇ ಕೆಲವು ಪಿಸ್ತಾ. ಆಮೇಲೆ ಡ್ರೈ ಫ್ರೂಟ್ಸ್ ಅಲ್ಲಿ ಏನೇನು ಬೆಳೆ ಬರುತ್ತೆ ಅದನ್ನೆಲ್ಲ ಅರ್ದು ಕ್ಲೀನಾಗಿ ಇಟ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಅರ್ಧ ಹುರ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಅರ್ದ್ಬಿಟ್ಟು ಆ ಗೋಲಿ ಕೊಂಡು ದಿನ ಒಂದೊಂದು ಕೊಟ್ಕೊಂಡ್ಬರ್ತಾರೆ. ದಿನ ಒಂದೊಂದು ಆ ಥರ ಕೊಡ್ತು ಅಂತ ಹೇಳಿದ್ರೆ ಎಲ್ಲ ತಾಕತ್ತು ಬರೋದು ಕರೆಕ್ಟಾಗಿ, ಎಲ್ಲ ಪುಕ್ಕಗಳೆಲ್ಲನೂ ತುಂಬ ಚೆನ್ನಾಗಿ ಬರೋದು ಅಂತ ಹೇಳ್ತೀರಾ ಸರ್. ಇನ್ನೊಂದು, ಇವಾಗ ಅಕ್ಕಿನ ನಾನು ಆಕಾಶಕ್ಕೆ ಬಿಟ್ಟಾಗ ಬಾಜಿನೇ ಮಾಡ್ತಾ ಇಲ್ಲ, ನನ್ನ ಅಕ್ಕಿ ಸಾದಾ ಥರ ಆಡ್ತಾ ಇದೆ. ಅದಕ್ಕೆ ನಾನು ಏನು ಮಾಡ್ಬೇಕಾಗ್ತದೆ ಸರ್? ಅಕ್ಕಿ ಬಾಜಿನೇ ಬಿಟ್ಟು ಹೇಳಿದ್ರಿ, ಬಿಟ್ಟಿದ ತಕ್ಷಣ ಒಂದು ಬಾಜಿ ಮಾಡಬೇಕು, ಅದಾದ್ಮೇಲೆ 4 ಗಂಟೆಗೆ ಒಂದು ಬಾಜಿ ಮಾಡಬೇಕು, 4 ಬಿಟ್ಟು ಅದಾದ ನಂತರ 3 ಗಂಟೆಗೆ ಒಂದು ಮಾಡಬೇಕು, ಅದಾದ್ಮೇಲೆ 6 ಗಂಟೆಗೆ ಮಾಡಿ ಕುತ್ಕೊಳ್ಳೋ ಟೈಮ್ಗೆ ಬಾಜಿ ಮಾಡಿ ಕುತ್ಕೋಬೇಕು ಅಂತ ನನಗೆ ಫಸ್ಟೇ ಹೇಳಿದ್ರಿ. ನನ್ನ ಅಕ್ಕಿ ಬಿಟ್ಟರೆ ಒಂದು 4-5 ಗಂಟೆ 5-6 ಗಂಟೆ ಆಡುತ್ತೆ, ಬಟ್ ಬಾಜಿನೇ ಮಾಡ್ತಾ ಇಲ್ಲ. ಅದು ಕಂಬರ್ ಮಾಡಿ ಏಟ್ ಎತ್ಕೊಂಡಿಲ್ಲ. ಇಲ್ಲ ಬ್ಲಡ್ ಲೈನ್ ಫಾಲ್ಟ್. ಅಕ್ಕಿ ಮಾಡಿರ್ತಾರಲ್ಲ ಜಾತಿ, ಅದ್ರದ್ದು ಫಾಲ್ಟ್. ಓಕೆ, ಅದು ಬಾಜಿ ಬರ್ಸ್ಬೇಕು ಅಂದ್ರೆ ಏನು ಮಾಡ್ಬೇಕಾಗ್ತದೆ ಸರ್? ಬಾಜಿ ಬರ್ಸ್ಬೇಕು, ಕಂಬರ್ ಮಾಡಿಲ್ವಲ್ಲ, ಕಂಬರೇ ಮಾಡಿಲ್ವಲ್ಲ, ಹೆಂಗ್ ಬಾಜಿ ಬಂದ್ಬಿಡುತ್ತೆ? ಏಟ್ ಇಲ್ದಿರ ಅಕ್ಕಿ ಆಡುತ್ತೆ. ಓಕೆ, ಇವಾಗ ಓವರ್ ಬಾಜಿ ಆಗಿದೆ ನನ್ನ ಅಕ್ಕಿ ಬಿಟ್ರೆ. ಇವಾಗ ಏನಂತ ಹೇಳಿದ್ರೆ ಹಿಂಗೆ ರೋಲ್ ಹೊಡ್ಕೊತಾ ಇದೆ, ಮೇಲೆ ಎಸೆಯಕ್ಕೂ ಆಗಲ್ಲ, ಜಸ್ಟ್ ಕೆಳಗಡೆಯಿಂದನೇ ನಾನು ಕೈಯಿಂದ ಹಿಂಗೆ ಬಿಟ್ರೇನೆ ಬಾಜಿ ಹೊಡೆದು ಕೆಳಗಡೆ ಕುತ್ಕೊಳ್ತಾ ಇದೆ. ರೋಲ್ ಅಂತ ಏನು ನಾವು ಹೇಳ್ತೀವಿ, ಅದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಯಾಕೆ ಸಾಧ್ಯ ಸರ್? ಕಂಟ್ರೋಲ್ ಮಾಡಬೇಕಂದ್ರೆ ಬಾಲ ಕಟ್ಟಿ ನೋಡಬೇಕು. ಓಕೆ, ಒಂದು ಬಾಲ ಒಡೆದು ನೋಡಬೇಕು. ಓಕೆ, ಇಲ್ಲಾಂದ್ರೆ ನೀರಿಗೆ ಹಾಕಿ, ನೀರಲ್ಲಿ ಇದು ಮಾಡಿ ನೆನೆಸಿ ಆಮೇಲೆ ಬಿಸಿಲಿಗೆ ಹಾಕಿ ಬಾಲ ಕಟ್ಟಿ ಬಿಟ್ಟು. ಓಕೆ, ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಒಂದು ಸ್ಟಾರ್ಟಪ್ ಇಂದಾನೆ ನಾನು ಇದು ಮಾಡ್ತೀನಿ, ಮತ್ತೆ ಅಗೇನ್ ಅಲ್ಲಿಗೆ ಬರ್ತೀನಿ ವಿಷಯಕ್ಕೆ. ಇವಾಗ ಒಂದು ಅಕ್ಕಿ ಪಟ್ಟ ಮಾಡಿ ಎಲ್ಲ ಮಾಡಿ ನಾವು ನೀವು ಹೇಳ್ದಂಗೆ ಎಲ್ಲ ಥರ ಒಂದು ಫುಡ್ಡುಗಳು ಕೊಟ್ಟು ಎಲ್ಲ ರೆಡಿ ಮಾಡಿ ಒಂದು ಬ್ಲಡ್ ಲೈನ್, ಒಳ್ಳೆ ಬ್ಲಡ್ ಲೈನಲ್ಲೇ ತೊಗೊಂಬರ್ತೀನಿ, ಒಂದು ಅಕ್ಕಿನ ಮಾಡ್ತೀನಿ ಒಂದು ಇದರಲ್ಲಿ. ಬಟ್ ಅಕ್ಕಿ ಏನಂತ ಹೇಳಿದ್ರೆ, ನಾನು ತೊಗೊಂಡೋಗಿ ನನ್ನ ಛತ್ರಿಯಿಂದ, ನನ್ನ ಮನೆಯಿಂದ, ನನ್ನ ಗೂಡಿಂದ ತೊಗೊಂಡೋಗಿ ಸುಮಾರು ಒಂದು 1/2 ಕಿಲೋಮೀಟರ್ ದೂರದಿಂದ ಬಿಟ್ರೇನೆ ಅಕ್ಕಿ ಆಕಾಶಕ್ಕೆ ಹೋಗೋದು.